ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಪ್ರತಿಯೊಬ್ಬರೂ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ವೈಡಿ ಲಕ್ಷ್ಮೀದೇವಿ ಅಣ್ಣಪ್ಪ, ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ BDCG ಬ್ಯಾಂಕ್ ನಿರ್ದೇಶಕ ವೈಡಿ ಅಣ್ಣಪ್ಪನವರ ಸಹಕಾರದೊಂದಿಗೆ ದಾವಣಗೆರೆಯ ಆರೈಕೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಪ್ರೀತಿ ಆರೈಕೆ ಟ್ರಸ್ಟ್ ದಾವಣಗೆರೆ, ಬೆಂಗಳೂರು ಸಪ್ತಗಿರಿ ಆಸ್ಪತ್ರೆ ಇವರ ಸಂಯುಕ್ತಾಶ್ರಯದಲ್ಲಿ ಉಚಿತ ಆರೋಗ್ಯ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಲಕ್ಷ್ಮೀ ನರಸಿಂಹ ಸೌಹಾರ್ದ ಬ್ಯಾಂಕಿನ ಅಧ್ಯಕ್ಷರಾದ ಲಕ್ಷ್ಮೀದೇವಿ ಅಣ್ಣಪ್ಪ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಗ್ರಾಮೀಣ ಪ್ರದೇಶದ ಬಡವರ ಅನುಕೂಲಕ್ಕಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕಾಯಿಲೆಗಳು ಹೆಚ್ಚಾಗುತ್ತಿದ್ದು, ರೋಗ ನಿವಾರಣೆಗಾಗಿ ದೂರದ ದಾವಣಗೆರೆ, ಬೆಂಗಳೂರಿಗೆ ಹೋಗಬೇಕಾಗಿದೆ. ಬಡವರ ಅನುಕೂಲಕ್ಕಾಗಿ ಇಲ್ಲಿಗೆ ನುರಿತ ವೈದ್ಯರನ್ನು ಕರೆಸಿ ತಪಾಸಣೆಗೊಳಪಡಿಸಲಾಗಿದೆ. ಪ್ರತಿಯೊಬ್ಬರೂ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ಹೇಳಿದರು. ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಡಾಕ್ಟರ್ ರವಿಕುಮಾರ್ ಸರ್ ಅವರಿಗೂ ಹಾಗೂ ಎಲ್ಲ ಡಾಕ್ಟರ್ಸ್ಗಳಿಗೂ ನನ್ನ ಪೂರ್ವಕವಾದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಎಲ್ಲ ಹಿರಿಯರಿಗೂ, ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೂ ಕೂಡ ನನ್ನ ಧನ್ಯವಾದಗಳು. ಇವತ್ತು ಇಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ತಾವೆಲ್ಲರೂ ಕೂಡ ಇದನ್ನ ಸದುಪಯೋಗ ಪಡಿಸ್ಕೊಳ್ರಿ ಅಂತ ಹೇಳ್ತಾ ನನ್ನೊಂದೆರಡು ಮಾತು ನನಗೆ ಅವಕಾಶ ಕೊಟ್ಟಂತ ಡಾಕ್ಟರ್ ರವಿಕುಮಾರ್ TG ಶಸ್ತ್ರಚಿಕಿತ್ಸೆ ತಜ್ಞರು ಮತ್ತು ಜನರಲ್ ಸರ್ಜನ್ ಮಾತನಾಡಿ, ಆರೋಗ್ಯ ಶಿಬಿರದಲ್ಲಿ ನುರಿತ ವೈದ್ಯರುಗಳ ತಂಡ ಕೀಲು, ಮೂಳೆ, ಹೃದಯ, ಫಿಜಿಷಿಯನ್, ಕ್ಯಾನ್ಸರ್ ಹಾಗೂ ಮೂತ್ರಪಿಂಡ ತಜ್ಞರನ್ನು ಕರೆಸಿದ್ದೇವೆ. ಒಂದು ಕಾಯಿಲೆ ಪರೀಕ್ಷೆ ಮಾಡಿಸಲು ದಾವಣಗೆರೆ ಹಾಗೂ ಬೆಂಗಳೂರಿಗೆ ಹೋದರೆ 5 ಹಾಗೂ 10 ಸಾವಿರ ತೆಗೆದುಕೊಳ್ಳುತ್ತೇವೆ. ಇಂತಹ ಶಿಬಿರದಲ್ಲಿ ಪಾಲ್ಗೊಂಡರೆ ಎಲ್ಲಾ ಕಾಯಿಲೆಗಳ ಪರೀಕ್ಷೆಗಳನ್ನು ಮಾಡಿಸಬಹುದು. ಈ ಅವಕಾಶದ ಸದ್ಬಳಕೆ ಮಾಡಿಕೊಳ್ಳಬೇಕು. ಈ ಉಚಿತ ಶಿಬಿರಕ್ಕೆ BDCC ಬ್ಯಾಂಕ್ ನಿರ್ದೇಶಕ ವೈಡಿ ಅಣ್ಣಪ್ಪ ಹಾಗೂ ಅವರ ಕುಟುಂಬದ ಸಹಕಾರದೊಂದಿಗೆ ಈ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿಯೊಬ್ಬರೂ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿರಿ ಎಂದು ಹೇಳಿದರು. ನಿರ್ದೇಶಕರು ಮತ್ತು ಅವರ ಶ್ರೀಮತಿಯವರು ಅವರ ನೇತೃತ್ವದಲ್ಲಿ ಆರೈಕೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಸಪ್ತಗಿರಿ ಆಸ್ಪತ್ರೆ ವತಿಯಿಂದ ಇವತ್ತು ನಾವೇನು ಅರಸೀಕೆರೆ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರಿಗೆ ಇಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಇದಕ್ಕೆ ಸಹಕಾರ ನೀಡಿದಂಥ ಶ್ರೀ ಅಣ್ಣಪ್ಪನವರು ಜೊತೆಗೆ ಶ್ರೀಮತಿ ಅಣ್ಣಪ್ಪನವರಿಗೆ ನಾವು ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ತಮಗೆ ಒಂದು ಭಾಳ ಮುಖ್ಯವಾದಂಥ ವಿಷಯ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಪ್ರೀತಿ ಆರೈಕೆ ಟ್ರಸ್ಟ್ ಅಡಿಯಲ್ಲಿ 3 ವರ್ಷದಿಂದ ಉಚಿತವಾಗಿ ಆರೋಗ್ಯ ದಾಸೋಹ ಅಂತಂದ ಹೆಸರಿನಲ್ಲಿ ಉಚಿತವಾಗಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಉತ್ತಮವಾದಂಥ ಚಿಕಿತ್ಸೆ ಸಿಗಬೇಕು, ಎಲ್ಲರಿಗೂ ಆರೋಗ್ಯದ ಬಗ್ಗೆ ಅರಿವು ಮೂಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಅವರು ಮತ್ತೆ ನಮಗೆ ಸಪ್ತಗಿರಿ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗ ಬಹಳನೇ ಸಹಕಾರ ನೀಡಿದರೆ ನಮ್ಮ ಈ ಕಾರ್ಯಕ್ರಮನ ನಾವು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಬಹಳ ಯಶಸ್ಸು ಪಡೆಯೋದಕ್ಕೆ ಅವರ ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಆಗಿದೆ. ಜೊತೆಗೆ ನಾನು ಇವತ್ತೇನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಲ್ಲ ಪರೀಕ್ಷೆಗಳನ್ನು ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಸ್ಪೆಷಲಿಸ್ಟ್ ಡಾಕ್ಟರ್ಗಳು, ಕೀಲು ಮೂಳೆ ತಜ್ಞರು, ಹೃದಯ ರೋಗ ತಜ್ಞರು, ಫಿಸಿಷಿಯನ್ನು, ಸರ್ಜನ್ನು, ಬೇರೆ ಬೇರೆ ಸ್ಪೆಷಲಿಸ್ಟ್ಗಳು ಎಲ್ಲ ನಾವು ಇವತ್ತು ಇಲ್ಲಿ ನಿಮ್ಮ ಬಳಿ ಬಂದಿದ್ದೀವಿ ಅಂತಂದ್ರೆ, ಇದೇ ನೀವು ಈ ಚಿಕಿತ್ಸೆನ ನಾವು ದಾವಣಗೆರೆಯಲ್ಲಿ ಬೆಂಗಳೂರಲ್ಲಿ ತಗೋಬೇಕು ಅಂತಂದ್ರೆ ಹೋದ್ರೆ 5 ರಿಂದ 10 ಸಾವಿರ ರೂಪಾಯಿ ಒಬ್ಬ ವ್ಯಕ್ತಿಗೆ ಖರ್ಚು ಬರ್ತದೆ ಇವತ್ತು ಪರೀಕ್ಷೆ ಮಾಡೋದು. ನೀವು ಈಗ ಎಷ್ಟು ಬಾರಿ ನೋಡಿರ್ತೀರಾ, ಇದಕ್ಕಿದಾಗ ಎಲ್ಲ ಚೆನ್ನಾಗಿರ್ತಾರೆ, ಈಗ ಒಂದೇ ಸರಿಗೆ ಹಾರ್ಟ್ ಸಮಸ್ಯೆ ಆಗಿ ತೀರ್ಕೊಂಡ ಅಥವಾ ಏನೋ ತೊಂದರೆ ಆಯ್ತು ಅಂದ್ಕೊಂಡ, ಇದಕ್ಕಿದ್ದಾಗೆ ಸಕ್ಕರೆ ಕಾಯಿಲೆ ಬಂತು ಗೊತ್ತೇ ಆಗ್ದಾಗ ಆಗುತ್ತೆ. ಆದ್ರೆ ಇಂಥ ಉಚಿತ ಆರೋಗ್ಯ ಶಿಬಿರಗಳಲ್ಲಿ ನೀವು ಬಂದು ಪರೀಕ್ಷೆ ಮಾಡಿಸ್ಕೊಂಡು ಬಂದಾಗ ನಮಗೆ ಏನಾದ್ರು ತೊಂದರೆ ಆಗ್ಬೋದಾ, ಮುಂದಿನ ದಿನಗಳಲ್ಲಿ ತೊಂದರೆ ಬರೋದಿರ್ಬೋದು, ಅಥವಾ ಈಗ ಇರ್ತಕ್ಕಂಥ ತೊಂದರೆಗಳು ಏನೇ ಇದ್ರೂ ಕೂಡ ಸರಿಪಡಿಸೋದಕ್ಕೆ ಒಂದು ಅವಕಾಶ ಸಿಗ್ತದೆ. ಈ ಒಂದು ಅವಕಾಶನ ನೀವೆಲ್ಲ ಸದ್ಬಳಕೆ ಪಡಿಸ್ಕೋಬೇಕು. ಇವತ್ತು ನಿಜವಾಗ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರೆ ಅದರ ನಿಜವಾಗ್ಲೂ ಅದರ ಕ್ರೆಡಿಟ್ನ
ನಮ್ಮ ಶ್ರೀಮತಿ ಅಣ್ಣಪ್ಪನವರು ಅವರ ಮನೆಯವರು ನಿಜವಾಗ್ಲೂ ಹೆಚ್ಚಿಗೆ ಜವಾಬ್ದಾರಿ ತಗೊಂಡು ಇಷ್ಟೆಲ್ಲ ಜನರಿಗೆ, ಗ್ರಾಮೀಣ ಭಾಗದ ಜನರಿಗೆ, ಈಗ ದಾವಣಗೆರೆಯಲ್ಲಿ ಇರ್ತಾರೆ ಅಥವಾ ಹರಪನಹಳ್ಳಿಯಲ್ಲೋ ಅಥವಾ ಹೊಸಪೇಟೆನೋ ಬೇರೆ ಬೇರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಏನಾದ್ರು ತೊಂದರೆ ಆಗ್ತಂದ್ರೆ ತಕ್ಷಣ ಆಸ್ಪತ್ರೆಗೆ ಹೋಗ್ಬೋದು. ಇಲ್ಲಿದ್ದಾಗ ಇಲ್ಲಿ ಎಷ್ಟು ಬೇಸಿಕ್ ಆಗಿರ್ತಕ್ಕಂಥ ಮೂಲಭೂತ ಸಣ್ಣ ಸಮಸ್ಯೆಗಳಿಗೆ ಮಾತ್ರ ಚಿಕಿತ್ಸೆ ಸಿಗುತ್ತೆ. ದೊಡ್ಡ ಸಮಸ್ಯೆ ಆದ ಅಂತಂದಾಗ ಮತ್ತು ಅಲ್ಲಿಗೆ ಹೋಗಬೇಕು, ಅಂಥ ಸಂದರ್ಭದಲ್ಲಿ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ಇಲ್ಲಿಗೆ ನಮ್ಮನ್ನೇ ಕರೆಸಿದ್ದಾರೆ. ನಾವು ಇಂಥ ಒಂದು ಎಲ್ಲರ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶ್ರೀ ಅಣ್ಣಪ್ಪನವರು, ಅವರ ಶ್ರೀಮತಿಯವರಿಗೆ ಮತ್ತು ಜೊತೆಗೆ ನಮ್ಮ ಜೊತೆಗೆ ಬಂದಿರತಕ್ಕಂಥ ಸಪ್ತಗಿರಿ ಆಸ್ಪತ್ರೆಯ ಎಲ್ಲ ವೈದ್ಯ ಸಿಬ್ಬಂದಿ ವರ್ಗ, ನಮ್ಮ ಆರೈಕೆ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ಮುಖ್ಯವಾಗಿ ಈ ಕ್ಯಾಂಪ್ನ ನಮ್ಮ ಜೊತೆಗೆ ಕೋಆರ್ಡಿನೇಟ್ ಮಾಡ್ತಕ್ಕಂಥ ವಿನೋದ್ ಇದ್ದಾನೆ. ಅವನು ಭಾಳ ಶ್ರಮ ವಹಿಸ್ಬಿಟ್ಟು ಇದನ್ನ ಎಲ್ಲರಿಗೂ ತಲುಪಿಸ್ಬೇಕು. ಇವತ್ತು ಹೃದಯ ಚಿಕಿತ್ಸೆ, ಹೃದಯ ಪರೀಕ್ಷೆಗಳನ್ನ ನಾವು ಮಾಡ್ತಿದ್ದೀವಿ ಆಯ್ತಾ. ಎಕೋ ಗಾಡಿಗರಮ್ ಅಂತಕ್ಕಂಥ ಹಾರ್ಟಿನ ಏನಾದ್ರು ಸಮಸ್ಯೆ ಇದ್ರೂ ಗೊತ್ತಾಗ್ತದೆ, ಸಕ್ಕರೆ ಕಾಯಿಲೆ ಏನಾದ್ರು ಗೊತ್ತಾಗುತ್ತೆ, BP ಇರೋದು ಗೊತ್ತಾಗ್ತದೆ, ಕೀಲು ಮೂಳೆ ಸಮಸ್ಯೆ ಗೊತ್ತಾಗ್ತದೆ, ಗಡ್ಡೆಗಳು ಏನಾರು ಇದಾವ ಆ ಥರದ್ದು ಸಮಸ್ಯೆ ಗೊತ್ತಾಗ್ತದೆ, ಹೊಟ್ಟೆ ನೋವಿನ ಸಮಸ್ಯೆ ಗೊತ್ತಾಗ್ತದೆ. ಪ್ರಪಂಚದಲ್ಲಿ ಇರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳು ಎಲ್ಲದಕ್ಕೂ ಇಲ್ಲಿ ನಿಮಗೆ ಪರಿಹಾರ ಸಿಗ್ತದೆ. ಅಂತ ಒಂದು ಉತ್ತಮವಾದಂತಹ ಕೆಲಸವನ್ನ ನೀವು ಮಾಡೋದಕ್ಕೆ ನಮಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೀರಿ. ಮತ್ತೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಹೇಳ್ತಾ ನನಗೆ ಮಾತಾಡೋಕೆ ಅವಕಾಶ ನಮ್ಮೆಲ್ಲರಿಗೂ ಮತ್ತೊಮ್ಮೆ. ಈ ಶಿಬಿರದಲ್ಲಿ 500ಕ್ಕೂ ಹೆಚ್ಚು ರೋಗಿಗಳು ತಪಾಸಣೆಗೊಳಪಟ್ಟಿದ್ದರು. ಇದೇ ಸಂದರ್ಭದಲ್ಲಿ ಲಕ್ಷ್ಮೀ ನರಸಿಂಹ ಸೌಹಾರ್ದ ಬ್ಯಾಂಕಿನ ಅಧ್ಯಕ್ಷ YD ಲಕ್ಷ್ಮೀದೇವಿ ಅಣ್ಣಪ್ಪ, ಆರೈಕೆ ಆಸ್ಪತ್ರೆಯ ಡಾಕ್ಟರ್ ರವಿಕುಮಾರ್, TG ನಿಚ್ಚವನಹಳ್ಳಿ ಸುರೇಶ್, ವಿನೋದ್, ವಿಜಯಕುಮಾರ್, ಸೌಹಾರ್ದ ಬ್ಯಾಂಕಿನ ಸಿಬ್ಬಂದಿಗಳು, ವೈದ್ಯಾಧಿಕಾರಿಗಳು ಹಾಗೂ ರೋಗಿಗಳು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ, ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, like and comment. Thank you.